ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು 2024 ಓದುತ್ತಿರುವವರು JN ಜಗನ್ನಾಥ್. ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ಕುರಿಕೆ. ಮೇರುಕೃತಿ ಲೇಖಕರು ಸೀತಾರಾಮ ಕಟ್ಟಿ. ದಿನ 1. ಸತೀಶ, ಅಪ್ಪ ಎಲ್ಲಿ? ರಾಜೇಂದ್ರನ ಎಂದಿನ ಆಕ್ರಾಮಕ ಮಾತು. ನಡೆಯೂ ಹಾಗೆಯೇ. ಸತೀಶ 45ರ ಆಸುಪಾಸಿನ ಗೃಹಸ್ಥ. ಮೈಥಿಲಿಪತಿ ಶರ್ಮಾರವರ ಅನುಪಸ್ಥಿತಿಯಲ್ಲಿಯೂ ಮನೆ ನೋಡಿಕೊಳ್ಳುವ ಆಳು. ವಯಸ್ಸಿನಲ್ಲಿ ಚಿಕ್ಕವನಾದರೂ ಮಾಲೀಕರ ಮಗನಿಗೆ ಯಥೋಚಿತ ನಮ್ರತೆಯಿಂದ, ಬನ್ನಿ, ಅವರು ಚಿಕಿತ್ಸಾ ಶಿಬಿರಕ್ಕೆ ಹೋಗಿದ್ದಾರೆ ರಾಜು ಎಂದ ಸತೀಶ. ಓಕೆ ಅಂದುಕೊಂಡಿದ್ದೆ. ಹೊಸದೇನಲ್ಲ ಈ ಬೇಜವಾಬ್ದಾರಿತನ. ಒಂದೇ ಕೆಲಸ, ಪೇಂಟಿಂಗ್. ಅದು ಹಳೆ ಕಾಲದ ದೇವರ ಚಿತ್ರಗಳು. ಯಾರು ತಗೋತಾರೆ? ಅದನ್ನೂ ಬಿಟ್ಟು 5-6 ವರ್ಷ ಆಯಿತು. ಇಂತಹ ಸುಖಪುರುಷನಿಗೆ ಏನಾಗಿರುತ್ತೆ? ಯಾವ ಚಿಕಿತ್ಸೆನೂ ಇಲ್ಲ. ಅಪಾರ್ಟ್ಮೆಂಟ್ ಖರೀದಿಗೆ ದುಡ್ಡು ಕೇಳೋದಿಕ್ಕೆ ಓಡ್ ಹೋಗಿದ್ದಾರೆ. ಫೋನ್ ತಗೊಂತಾ ಇಲ್ಲ ಎಂದು ಹೊರಟವ ನಿಂತು, ಹೀಗೆ ಬೆವರು ಸುರಿಸಿ ಬೆಳೆಸಲೇ ಇಲ್ಲ ನಮ್ಮನ್ನ. ಅಮ್ಮನೆ ದುಡಿದು ಸತ್ತಿದ್ದು. ಗಂಧ ಚೆನ್ನಾಗಿದೆ ಅಂತ ತೇದಿದ್ದು ಎಂದ. ಸತೀಶ ಅವನತ್ತಲೇ ನೋಡುತ್ತಿದ್ದ. ಇರ್ಲಿ, ಅವರು ಫೋನ್ ಮಾಡಿದರೆ ತಿಳಿಸು, ಅಗ್ರಿಮೆಂಟ್ ಟೈಮ್ ಮುಗೀತಾ ಬರ್ತಿದೆ ಅಂತ ಎಂದು ಹೇಳುತ್ತಾ ರಾಜೇಂದ್ರ ನಿಲ್ಲಲಿಲ್ಲ. ದಿನ 10. ರಾಜೇಂದ್ರ ಗಡಿಬಿಡಿಯಿಂದ ಆ ಅಂತ್ಯದ ಸುಂದರ ಬಹುಮಹಡಿ ಮನೆಯೊಳಗೆ ಹೋಗುತ್ತಿದ್ದಾನೆ. ಸತೀಶನ ಕರೆ ಬಂದು, ಹಣದ ವ್ಯವಸ್ಥೆಯಾಗಿದೆ ಎಂದ ತಕ್ಷಣ ಬಂದಿದ್ದಾನೆ. 10 ಅಲ್ಲ 12 ಲಕ್ಷ. ಆದರೆ ದುಡ್ಡಿಗಾಗಿ ಇಲ್ಲಿಗೆ ಬರಬೇಕು ಎಂಬ ಪೂರ್ವಾಪೇಕ್ಷೆ. ನಮಸ್ಕಾರ ರಾಜೇಂದ್ರ, ಕುಳಿತುಕೊಳ್ಳಿ. ಬೇಡ, ಅಲ್ಲಿಗೆ ಬನ್ನಿ ಎಂದು ಎದ್ದಿದ್ದ ಜನಕರಾಜ್ ಒಂದು ಪೇಂಟಿಂಗ್ ಹತ್ರ ಕರೆದುಕೊಂಡು ಹೋಗಿ, ಈ ಪೇಂಟಿಂಗ್ ನಾನೇ ಖರೀದಿಸಿದ್ದು, ಅದರ ಹಣವನ್ನೇ ನಿಮಗೆ ಕೊಡಲು ಕರೆದದ್ದು. ಚಿತ್ರಕಾರ ಯಾರು ಗೊತ್ತೇ ಎಂದ. ರಾಜೇಂದ್ರನತ್ತ ನೋಡದೆ ಪೇಂಟಿಂಗ್ನಲ್ಲಿ ಒಂದು ದೊಡ್ಡ ಗಾಢ ಕೆಂಪು ಬಣ್ಣದ ಹಕ್ಕಿ ತನ್ನ ಮರಿಗಾಗಿ ಆಹಾರ ತಂದಿದ್ದು. ಮರಿ ಮಾತ್ರ ತಾಳ್ಮೆಯೇ ಇಲ್ಲದೆ ತಾಯಿಯ ಕಾಲನ್ನೇ ತಿನ್ನುತ್ತಿರುವ ದೃಶ್ಯ ಚಿತ್ರಿತವಾಗಿದೆ. ವಿಶಾಲ ಚಿತ್ರ. ನೆರಳು ಬೆಳಕಿನೊಂದಿಗೆ, ಸ್ವಪ್ನ ಸದೃಶ ಬಣ್ಣಗಳೊಂದಿಗೆ ಚೆನ್ನಾಗಿ ಆಟವಾಡುತ್ತಿದ್ದ ಚಿತ್ರಕಾರ. ಅಪರೂಪದ ಚಿತ್ರ. ಕೆಳಗೆ ಹಳದಿ ಬಣ್ಣದಲ್ಲಿ ಮೈಥಿಲಿಪತಿ ಎಂದು ಬರೆಯಲಾಗಿತ್ತು. ಅಪ್ಪಂದ ಎಂದ. ಹೌದು, ನಾನು ಇಷ್ಟು ದಿನ ಅವರೊಂದಿಗೆ ಇದ್ದೆ. ಅವರಿಗೆ ಯಾವ ಸಮಸ್ಯೆ ಇದೆ ಅಂತ ಗೊತ್ತಾ ಎಂದ ಜನಕರಾಜ್. ಏನು ಮಾತನಾಡದ್ದನ್ನು ಕಂಡು ತಾನೇ, ನಿಮ್ಮ ತಾಯಿಯ ಅಪಘಾತದ ನಂತರ ಅವರು ಕೆಂಪು ಬಣ್ಣ ನೋಡಿದರೆ ಹೆದರುತ್ತಾರೆ. ಕ್ರೋಮೋಫೋಬಿಯಾ, ಕೈ ನಡುಕ ಪ್ರಾರಂಭವಾಗುತ್ತದೆ. ಅದಕ್ಕಾಗೆ ಎಕ್ಸ್ಪೋಜರ್ ಥೆರಪಿ ನಡೆದಿರೋದು. ಮಗನಾಗಿ ನಿನಗೆ ಗೊತ್ತಿರಬೇಕಾಗಿತ್ತು. ಎಷ್ಟೋ ಸಲ ಅವರನ್ನು ಬಿಳಿ ಕ್ಯಾನ್ವಾಸ್ ಮುಂದೆ ಕುಳಿತು ಅಳುವುದನ್ನು ನೋಡಿದ್ದೇನೆ ಎಂದು ಒಂದು ಚೆಕ್ ರಾಜೇಂದ್ರನ ಕೈಯಲ್ಲಿ ಕೊಡುತ್ತಾ, ತಗೊಳ್ಳಿ, ಇದೊಂದು ವಿಶೇಷ ಪೇಂಟಿಂಗ್ ಗೊತ್ತಾ ಎಂದಾಗಲೇ ರಾಜೇಂದ್ರನ ಕಣ್ಣು ಚೆಕ್ಕಿನಲ್ಲೇ ನೆಟ್ಟಿತ್ತು. ಅಥೇರಿಯನ್ ಶೈಲಿ. ಇದರಲ್ಲಿ ಇರೋದೆಲ್ಲ ನೈಸರ್ಗಿಕ ಬಣ್ಣಗಳು. ಎಲ್ಲ ಬಣ್ಣಗಳನ್ನು ಕಾಡಿನಿಂದಲೇ ತರುತ್ತಿದ್ದರು. ಆದರೆ ಆ ತಾಯಿ ಪಕ್ಷಿಯ ಕೆಂಪು ಬಣ್ಣ ಮಾತ್ರ ನಿಮ್ಮ ತಂದೆಯ ಸ್ವಂತ ರಕ್ತ ಎಂದು ಕಣ್ಣು ಒರೆಸಿಕೊಂಡರು. ರಾಜೇಂದ್ರನ ಮುಖ ಅಳುವಿನಿಂದ ಒಮ್ಮೆಲೆ ಕೆಂಪಾಯಿತು.
ಜನಕರಾಜ್ ಕೈ ಸನ್ನೆ ಮಾಡಿ ಹೊರಡಲು ಹೇಳಿದರು. ರಾಜೇಂದ್ರ ಹೊರಟಾಗ ಹಿಂದಿನಿಂದ, ಆ ಮರಿ ಹಕ್ಕಿ ನೀವೇ, ನಿಮ್ಮ ತಂದೆ ಬೆವರು ಸುರಿಸಿ ಬೆಳೆಸಲಾಗದಿದ್ದರೂ ರಕ್ತ ಸುರಿಸಿ ಹಣ ಕೊಟ್ಟಿದ್ದಾರೆ ಎನ್ನುವುದು ಕೇಳಿಸಿತು. ನಮಸ್ಕಾರಗಳು, ಜಗನ್ನಾಥ್.